ಎಲ್ಲ ಪರಮ ಪೂಜ್ಯರಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಶಾಮನೂರು ಶಿವಶಂಕರಪ್ಪನವರು ಬಹುತೇಕ ಮುಂದುವರೆದ ಮಠಗಳಿಗೆ ದಾನ ಧರ್ಮ ಮಾಡಿಲ್ಲ. ಅವರು ಮುಂದುವರೆದ ಮಠಗಳಿಗೆ ದಾನ ಧರ್ಮ ಮಾಡುವುದರ ಮುಖಾಂತರವಾಗಿ ಹಿಂದುಳಿದ ಮಠಗಳಿಗೂ ಕೂಡ ಅವರು ದಾನ ಧರ್ಮ ಮಾಡಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಶಾಮನೂರು ಶಿವಶಂಕರಪ್ಪನವರು ಅವ್ರ ಮನೆಗೆ ಯಾರೇ ಹೋದರೂ ಕೂಡ ಬರಿಗೈಲಿ ವಾಪಸ್ ಯಾರೂ ಕೂಡ ಬಂದಿಲ್ಲ. ಅವರಿಗೆ ಬಂದಂಥ ಕರಗಳಿಗೆ ಒಂದಿಷ್ಟು ದಾನವನ್ನು ಕೊಟ್ಟು ಕಳಿಸುವಂಥ ಒಂದು ಹೃದಯವಂತಿಕೆ, ಒಂದು ಸಂಸ್ಕೃತಿ ಇರುವಂಥದ್ದು ಈ ಕರ್ನಾಟಕದಲ್ಲಿ ಯಾವುದಾದ್ರೂ ಒಬ್ಬ ರಾಜಕಾರಣಿಗೆ ಇತ್ತು ಅಂತಂದರೆ ಅದು ಶಾಮನೂರು ಶಿವಶಂಕರಪ್ಪನವರಿಗೆ ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರಿಬಾರ್ದು. ಅದು ನಮ್ಮ ಕರ್ನಾಟಕದ ಹುಲಿ ಇದ್ದ ಹಾಗೆ. ಶಾಮನೂರು ಶಿವಶಂಕರಪ್ಪನವರು ದಾನದ ಹುಲಿ ಇದ್ದಂಗೆ ಅವರು. ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರುವಂಥದ್ದು ಒಂದು ರೀತಿ ಇಡೀ ಧಾರ್ಮಿಕ ವ್ಯವಸ್ಥೆಗೆ ಒಂದು ರೀತಿ ಬಡತನ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನಾದರೂ ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರು ಅವರ ಒಂದು ರಾಜಕೀಯದಲ್ಲಿ ಯಾವಾಗಲೂ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಅವರ ಮುಖ್ಯಮಂತ್ರಿಗಳು ಆಗ್ಬೋದಾಗಿತ್ತು ಶಾಮನೂರು ಶಿವಶಂಕರಪ್ಪನವರು. ನಂತರ ಏನು ಮುಂದಿನ ದಿನಮಾನಗಳಲ್ಲಿ ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಬರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಶರಣು ಶರಣಾರ್ಥಿಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.